ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ನಾವು 8 ಗಂಟೆಗೆ ರೆಡಿ ಇರಬೇಕು ಅಂತ ಹೇಳ್ಬಿಟ್ಟು ಎಲ್ರಿಗೂ. ನಾನಿನ್ನೂ ನೋಡಿದರೆ ಮನೇಲೆ 9 ಗಂಟೆ ಆದರೂ ಮನೇಲೇ ಇದ್ದೀನಿ, ಇನ್ನೂ ರೆಡಿನೂ ಆಗಿಲ್ಲ. ಸೊ ಬೇಗ ರೆಡಿ ಆಗ್ತಿದ್ದೀನಿ. ನಾವಿವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ, ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು. ಈ ವ್ಲಾಗ್ ಹೆಂಗಿರುತ್ತೆ ಅಂತ ನೋಡೋಣ ಬನ್ನಿ. ಯಾವ ಥರ ಇರುತ್ತೆ, ಏನು, ನಾವು ಹೆಂಗೆ ಹೋಗ್ತೀವಿ, ಏನು ಅನ್ನೋದೆಲ್ಲ ವೀಡಿಯೋ ಮಾಡ್ತೀನಿ. ಹೋಗೋಣ ಬನ್ನಿ. ಜಸ್ಟ್ ಆಟೋ ಇಳಿದ್ಬಿಟ್ಟು 3 ಜನನು ಬಂದಿದ್ದೀವಿ. ನಾವು ಬಂದಿರೋದು ಬಂಡೆ ಮಕ್ಕಳಮ್ಮ ಟೆಂಪಲ್ಗೆ ಬಂದಿದ್ದೀವಿ. ಸೊ ಫಸ್ಟ್ ಟೈಮು ಸಿಂಧು ಮತ್ತು ಮ್ಯಾಮು ನನ್ನ ಜೊತೆ ಬಂದಿರೋದು ಟೆಂಪಲ್ಗೆ. ನಿಮಗೆ ಹೆಂಗೆ ಅನ್ನಿಸ್ತೈತೆ ನನ್ನ ಜೊತೆ ಬಂದು ನಿಮ್ಮಿಬ್ರಿಗೂ ಯಾವ ಥರ ಫೀಲ್ ಆಯ್ತೈತೆ? ಹೌದಾ? ನಮ್ಮ ಮ್ಯಾಮು ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ತಿದ್ದಾರೆ. ಫಸ್ಟು ವ್ಲಾಗು ಇದೆ ಟೆಂಪಲಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದಾರೆ. ನಮ್ಮ ಮ್ಯಾಮ್ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೈಮ್ ವ್ಲಾಗ್ ಮಾಡ್ತಾ ಇದ್ದೀನಿ, ಸಪೋರ್ಟ್ ಮಾಡಿ ಅಷ್ಟೇ ನಾನು ಕೇಳೋದು. ನಾವು ಟೆಂಪಲ್ಗೆ ಹೋಗಿದ್ದು ಬಂದು ಸಂಡೇ. ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡು ಟೆಂಪಲ್ಗೆ ಹೋಗಿದ್ದು ಸಂಡೇ. ನಾವು ಸಂಡೇ ಆಗಿರೋದ್ರಿಂದ ತುಂಬಾ ರಶ್ ಇತ್ತು. ಜನ ಕಡಿಮೆ ಆಗ್ತಾರೆ ಅಂತ ನಾವು ಕೂಡ ವೆಯ್ಟ್ ಮಾಡ್ತಾನೇ ಇದ್ದೋ. ಬಟ್ ಜನ ಮಾತ್ರ ಕಡಿಮೆ ಆಗ್ತಿರ್ಲಿಲ್ಲ, ತುಂಬಾ ಜಾಸ್ತಿ ಆಗ್ತಾಯಿದ್ರು. ಸೊ ನಾವು ಆಫೀಸಿಗೆ ಬೇರೆ ಹೋಗಬೇಕಿತ್ತು, ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ಪೆಷಲ್ಲಾಗಿ ಟಿಕೆಟ್ ತೊಗೊಂಡು ಒಳಗಡೆ ಹೋದೋ. ಸ್ಪೆಷಲ್ ಎಂಟ್ರಿ ಏನೋ 100 ರುಪೀಸ್ ಏನೋ ಟಿಕೆಟ್ ಕೊಟ್ಟು ತೊಗೊಂಡು ಹೋದೋ. ಒಳಗಡೆ ಹೋದೋ. ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು ನಮಗೆ. ದೇವಸ್ಥಾನದೊಳಗಡೆ ಫೋಟೋಸ್ ಏನೂ ಅಲೋ ಇರಲಿಲ್ಲ. ಸೊ ಹಾಗಾಗಿ ಫೋಟೋಸ್ ವೀಡಿಯೋಸ್ ಏನು ತಗೊಳಕ್ಕಾಗಲಿಲ್ಲ. ಅಲ್ಲೇ ಪ್ರಸಾದ ಕೊಡ್ತಾಯಿದ್ರು. ಈಸ್ಕೊಂಡು ಪ್ರಸಾದನ ತಿನ್ಕೊಂಡು ಆಫೀಸಿಗೆ ಬೇರೆ ಲೇಟ್ ಆಗಿಬಿಟ್ಟಿತ್ತು. ಸೊ ಬೇಗ ಪ್ರಸಾದ ತಿನ್ಕೊಂಡು 3 ಜನನೂ ಆಫೀಸಿಗೆ ಹೊರಟು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.